ನೋಡಿ, ಕರ್ನಾಟಕದಲ್ಲಿ ಅನೇಕ ನದಿಗಳಿದೆ. 3 ಮುಖ್ಯವಾದಂಥ ನದಿಗಳು: ತುಂಗಭದ್ರಾ, ಕಾವೇರಿ, ಕೃಷ್ಣ. ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ನದಿ ಯಾವುದಪ್ಪ, ಹೆಚ್ಚು ಉದ್ದವಾಗಿ ಹರಿಯುವ ನದಿ ಯಾವುದಪ್ಪ ಅಂದರೆ ತುಂಗಭದ್ರಾ. 693 ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿಯುತ್ತೆ ಇದು. ಎರಡನೇದು ಕೃಷ್ಣ, 483 ಕಿಲೋಮೀಟರ್ ಹರಿಯುತ್ತೆ. ಮೂರನೇದು ಕಾವೇರಿ, 320 ಕಿಲೋಮೀಟರ್ ಹರಿಯುತ್ತೆ. ಹಾಗಾಗಿ ನಮ್ಮ ಕರ್ನಾಟಕದ ದೃಷ್ಟಿಯಿಂದ, ಅದರಲ್ಲೂ ಕೂಡ ಈ ಉತ್ತರ ಕರ್ನಾಟಕದ ದೃಷ್ಟಿಯಿಂದ ತುಂಗಭದ್ರಾ ಅತ್ಯಂತ ಪ್ರಮುಖವಾದ್ದು. 693 ಕಿಲೋಮೀಟರ್ ಹರಿಯುತ್ತೆ. ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನನ್ನ ಹಿರಿಯರು ನಾವುಗಳು ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ರು, ಡ್ಯಾಮ್ ಕಟ್ಟೋದಕ್ಕಿಂತ ಮೊದಲು ಪ್ರತಿ 3 ವರ್ಷಕ್ಕೊಂದ್ಸಲಿ ಬರಗಾಲ ಬರ್ತಾ ಇತ್ತು. ಒಂದು ಕೊಡ ಮನೆಯಲ್ಲಿ ನೀರಿಟ್ಕೊಂಡ್ರೆ ಇಡೀ ದಿವಸ ಅದರಲ್ಲಿ ನಾವು ಕಾಲ ಹಾಕಬೇಕಾಗಿತ್ತು. ಅಷ್ಟು ಕಷ್ಟದ ಸ್ಥಿತಿಯಲ್ಲಿ ಈ ಎಲ್ಲ ಪ್ರದೇಶದ ಜನಗಳು ನಾವು ಬದುಕನ್ನು ಮಾಡಿದವರು. ಈಗ ಡ್ಯಾಮ್ ಕಟ್ಟಿದ ನಂತರದಲ್ಲಿ ನಾವು ಪ್ರತಿನಿತ್ಯ ನಾವು ನೀರು ಕುಡಿತಾ ಇದ್ದೀವಿ. ನಮ್ಮ ಕೃಷಿ ಚೆನ್ನಾಗಿದೆ, ಆರ್ಥಿಕವಾಗಿಯೂ ಕೂಡ ನಾವು ಸಬಲರಾಗಿದ್ದೀವಿ. ಇಷ್ಟೆಲ್ಲ ನಮಗೆ ಆಗೋದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತಂದರೆ ಈ ತುಂಗಭದ್ರಾ ನದಿ ಮತ್ತು ಅದಕ್ಕೆ ಡ್ಯಾಮನ್ನು ಕಟ್ಟಿದ್ದು ಅಂತ. ಅಂದರೆ ಇವತ್ತು ಈ ನದಿ, ತುಂಗಭದ್ರಾ ನದಿ, ಎಷ್ಟು ಚೆನ್ನಾಗಿ ನಾವು ಅದನ್ನು ಇಟ್ಕೋಬೇಕೋ ಅಷ್ಟು ಚೆನ್ನಾಗಿ ನಾವು ಅದನ್ನು ಇಟ್ಕೊಂಡಿಲ್ಲ. ದಾರಿ ಉದ್ದಕ್ಕೂ ಕೂಡ ನಾವು ಕಂಡಿದ್ದೇನಪ್ಪ ಅಂತಂದರೆ, ಒಂದು ಚರಂಡಿ ನೀರು, ನಮ್ಮ ಮಲಮೂತ್ರಗಳನ್ನು ತೊಳೆದಂತಹ ನೀರು ಎಲ್ಲವೂ ಕೂಡ ಯಾವುದೇ ಶುದ್ಧೀಕರಣ ಇಲ್ಲದ ನೇರವಾಗಿ ನದಿಗೆ ಸೇರ್ತಾ ಇದೆ. ನಾನು ನಿನ್ನೆ ಶೃಂಗೇರಿ ಹೇಳಿದೆ. ಶೃಂಗೇರಿ ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರಮುಖವಾದಂಥ ಕ್ಷೇತ್ರ, ದಿವ್ಯವಾದ ಕ್ಷೇತ್ರ. ಶಾರದಾಂಬೆಯನ್ನು ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂಥ ಲಕ್ಷಾಂತರ ಜನ ಪ್ರತಿ ವರ್ಷ ಅಲ್ಲಿಗೆ ಯಾತ್ರಾರ್ಥಿಗಳು ಬರ್ತಾರೆ. ಬಂದು 1 ದಿವಸ 2 ದಿವಸ ಇದ್ದು ಅನಂತರ ಹೋಗ್ತಾರೆ. ಆ ಲಕ್ಷಾಂತರ ಯಾತ್ರಿಕರು ಸ್ನಾನ ಮಾಡಿದ್ದು, ಮುಖ ತೊಳ್ಕೊಂಡಿದ್ದು, ಮಲಮೂತ್ರ ವಿಸರ್ಜನೆ ಮಾಡಿದ್ದು ಎಲ್ಲ ನೀರು ಕೂಡ ನೇರವಾಗಿ ತುಂಗಾ ನದಿಗೆ ಇವತ್ತು ಈ ಕ್ಷಣದವರೆಗೆ ಹೋಗ್ತಾ ಇದೆ. ನಾವು ತುಂಗಾ ನದಿಯನ್ನು ಪವಿತ್ರವಾದ ನದಿ ಅಂತ ಹೇಗೆ ಹೇಳೋದು? ಯೋಚನೆ ಮಾಡಿ. ಭಾವನಾತ್ಮಕವಾಗಿ ಒಂದು ನದಿಯನ್ನು ನೋಡೋದು ಬೇರೆ, ವಾಸ್ತವವಾಗಿ ನದಿಯನ್ನು ನೋಡೋದು ಬೇರೆ. ಭಾವನಾತ್ಮಕವಾಗಿ ನಮಗೆ ಇವತ್ತಿಗೂ ಕೂಡ ತುಂಗಭದ್ರಾ ಅತ್ಯಂತ ಪವಿತ್ರವಾದ ನದಿ, ತುಂಗಾ ಪವಿತ್ರವಾದ ನದಿ, ಎಲ್ಲ ನದಿಗಳು ಪವಿತ್ರವಾದ ನದಿಗಳೇನೆ. ಆದರೆ ವಾಸ್ತವವನ್ನು ನೋಡಿ, ಇವತ್ತು ಪವಿತ್ರವಾಗಿ ನಾವು ಅದನ್ನು ಇಟ್ಕೊಂಡಿದ್ದೀವ? ಹಾಗಾಗಿ ಶೃಂಗೇರಿಯಿಂದ ಪ್ರಾರಂಭವಾಗಿ ನಾವು ಎಲ್ಲಿ ಹರಿಹರದವರೆಗೆ ಸುಮಾರು 430 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದಾಗ ಉದ್ದಕ್ಕೂ ನಮಗೆ ಕಂಡಿದ್ದು ಇದೇ ಹೊಲಸು ಪ್ರಯತ್ನಗಳು. ಚರಂಡಿ ನೀರು, ಎಲ್ಲ ನೀರು ಯಾವುದೇ ಶುದ್ಧೀಕರಣವೂ ಇಲ್ಲದೆ ನೇರವಾಗಿ ನದಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಎಲ್ಲ ಕೈಗಾರಿಕೆಗಳ ಮಾಲಿನ್ಯ ನೇರವಾಗಿ ನದಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಸುಮಾರು 600 ಕಿಲೋಮೀಟರ್ ತುಂಗಭದ್ರೆಯ ಉದ್ದದಲ್ಲಿ ಹೊಲಸಿನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಶೃಂಗೇರಿನಲ್ಲಿ ಎಷ್ಟು ಹೊಲಸಾಗ್ತಾ ಇದೆಯೋ ಕೋತನಾಳದಲ್ಲೂ ಅಷ್ಟೇ ಹೊಲಸಾಗ್ತಾ ಇದೆ. ಅದು ಸಮುದ್ರಕ್ಕೆ ಸೇರೋವರೆಗೂ ಅಷ್ಟೇ ಹೊಲಸಾಗಿರುತ್ತೆ. ಎಷ್ಟು ದುರಸ್ಥಿತಿಯಲ್ಲಿದೆ. ನಾವು ಇದನ್ನು ಜನಗಳ ಗಮನಕ್ಕೆ ತರೋದಕ್ಕೆ, ಸರ್ಕಾರದ ಗಮನಕ್ಕೆ ತರೋಕ್ಕೆ ನಾವು ಏನೇನು ಕಂಡ್ವಿ ದಾರಿ ಉದ್ದಕ್ಕೂ ಕೂಡ ಇದೆಲ್ಲವನ್ನು ಕೂಡ ನಾವು ಇಲ್ಲಿ ದಾಖಲೆ ಮಾಡಿದ್ದೀವಿ. ದಾಖಲೆ ಮಾಡಿದ್ದ ಅಷ್ಟೇ ಅಲ್ಲ, ಯಾವ್ಯಾವ ಪ್ರದೇಶದಲ್ಲಿ ಸಮಸ್ಯೆಗಳು ಯಾವ್ಯಾವ ರೀತಿ ಇದೆ ಅಂತ ಅನ್ನೋದನ್ನು ನಾವು ಜನಗಳ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ತರುವ ಕೆಲಸವನ್ನು ನಾವು ಮಾಡಿದ್ದೀವಿ. ಈಗ 3ನೇ ಹಂತದ ಪಾದಯಾತ್ರೆ ಇದು ಆದ ನಂತರದಲ್ಲಿ ಈ ಭಾಗದಲ್ಲಿ ಈ 160 ಕಿಲೋಮೀಟರ್ ನಾವೇನು ಈಗ ಹೋಗ್ತೀವಿ, ಇಲ್ಲಿ ಏನು ಸಮಸ್ಯೆಗಳಿದೆ ಅಂತ ಅನ್ನೋದನ್ನು ಕೂಡ ನಮ್ಮ ಕಾರ್ಯಕರ್ತರು ಪ್ರತಿ ಊರಿನಲ್ಲೂ ಕೂಡ ಅದನ್ನು ಗಮನಿಸ್ತಾ ಇರ್ತಾರೆ, ಜನಗಳ ಹತ್ರ ಮಾತಾಡ್ತಾ ಇರ್ತಾರೆ, ಅದನ್ನೆಲ್ಲ ಅವರು ದಾಖಲಾತಿ ಮಾಡ್ಕೋತಾ ಇರ್ತಾರೆ. ಈ 3ನೇ ಹಂತದ ದಾಖಲಾತಿಯನ್ನು ಸೇರಿ ಮತ್ತೊಮ್ಮೆ ಇದನ್ನು ಪರಿಷ್ಕಾರ ಮಾಡಿ ತುಂಗಭದ್ರಾ ನದಿಯ ಗತಿ ಸ್ಥಿತಿ ಈ ವರದಿಯನ್ನು ಪ್ರಕಟಿಸ್ತೀವಿ. ಮತ್ತು ಅಷ್ಟೇ ಅಲ್ಲ, ಇದಕ್ಕೆ ಏನು ಮಾಡಬೇಕು ಅಂತ ಅನ್ನೋದನ್ನು ಜನಗಳ ಸಲಹೆ ಸೂಚನೆಗಳು ಏನಿದೆ ಅದನ್ನೂ ಕೂಡ ಇದರಲ್ಲಿ ಸಮಗ್ರವಾದ ವರದಿಯನ್ನು ನಾವು ತಯಾರು ಮಾಡಿ ಇವತ್ತು ಸರ್ಕಾರಕ್ಕೆ ಮತ್ತು ಇತರ ಸಂಘ ಸಂಸ್ಥೆಗಳಿಗೆ ನಾವು ಇದನ್ನು ಕೊಡೋರಿದ್ದೀವಿ. ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಅರಿತುಕೋಬೇಕಾದ್ದು, ಅದರಲ್ಲೂ ಕೂಡ ಮಕ್ಕಳು ಅರಿತುಕೋಬೇಕಾದ್ದು ಅಂತಂದರೆ
ಇವತ್ತು ಪರಿಸರ ಹಾಳಾಗ್ತಾ ಇದೆ. ಇವತ್ತು ಭೂಮಿಯ ವಾತಾವರಣ ಭಾಳ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾರೆ. ಮಳೆ ಎರ್ರಾಬಿರ್ರಿ ಆಗ್ತಾ ಇದೆ. ಯಾವಾಗ ಮಳೆ ಬರುತ್ತೋ, ಯಾವಾಗ ಹೋಗುತ್ತೋ, ರೈತರಿಗಂತೂ ಯಾವಾಗ ಬಿತ್ತಬೇಕೋ, ಯಾವಾಗ ಬೆಳಿಬೇಕೋ, ಯಾವಾಗ ಕೊಯ್ಲು ಮಾಡಬೇಕೋ, ಏನು ಬಿತ್ತಬೇಕೋ ಯಾವುದೂ ಗೊತ್ತಾಗದೇ ಇದ್ದಂತಹ ಒಂದು ಹವಾಮಾನ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಅಂಥದ್ರಲ್ಲಿ ನಾವು ನಮ್ಮ ನೀರಿನ ಆಶ್ರಯಾಗಿರ್ತಕ್ಕಂಥ ತುಂಗಭದ್ರೆಯನ್ನೂ ಕೂಡ ನಾವು ಇಷ್ಟು ಪ್ರಮಾಣದಲ್ಲಿ ನಮಗೆ ಅಸಹ್ಯ ಹುಟ್ಟುವಷ್ಟು ಹೊಲಸಾಗಿ ನದಿಯನ್ನು ನಾವು ಇಟ್ಕೊಳ್ಳೋದಾದರೆ ನಮಗೆ ಭವಿಷ್ಯ ಒಂದು ಇದೆಯಾ ಅಂತ ನಾವು ಮುಂದೆ ಪ್ರಶ್ನಾರ್ಥಕ ಚಿಹ್ನೆ ಹಾಕಬೇಕು. ನಾವು ನಮ್ಮ ಮಕ್ಕಳಿಗೆ ನಾವು ಸಾಧ್ಯವಾದಷ್ಟು ಆಸ್ತಿ ಪಾಸ್ತಿ ಬಿಟ್ಟು ಹೋಗ್ತೀವಿ, ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸನ್ನು ಬಿಟ್ಟು ಹೋಗ್ತೀವಿ, ಷೇರು ಪಾರು ಇದ್ದರೆ ಅದನ್ನು ಕೂಡ ಬಿಟ್ಟು ಹೋಗ್ತೀವಿ. ಆದರೆ ಇನ್ನೂ 10 ವರ್ಷ, ಇನ್ನು 20 ವರ್ಷಕ್ಕೆ ಈ ಮಕ್ಕಳೆಲ್ಲ ದೊಡ್ಡವರಾಗೋ ಹೊತ್ತಿಗೆ ನಿಮ್ಮ ದುಡ್ಡಿನಿಂದ ಯಾವ ಪ್ರಯೋಜನವೂ ಬರೋದಿಲ್ಲ. ಯಾಕೆಂದರೆ ಇವತ್ತು ಯಾವ ಮಟ್ಟಿಗೆ ಆಸ್ಪತ್ರೆಗಳು ಇವತ್ತು ದುಬಾರಿ, ಔಷಧಿ ದುಬಾರಿ ಆಗ್ತಾ ಇದೆ ಅಂದರೆ, ನಾನು ಮಾತನ್ನು ಹೇಳಿದೆ, ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಹೆಲ್ತ್ ಈಸ್ ವೆಲ್ತ್ ಅಂತ ಅಲ್ವಾ? ಅಂದರೆ ಆರೋಗ್ಯವೇ ಭಾಗ್ಯ. ಇವತ್ತು ಆರೋಗ್ಯವೇ ಭಾಗ್ಯ ಅಲ್ಲ, ಭಾಗ್ಯವಂತರಿಗೆ ಮಾತ್ರ ಆರೋಗ್ಯ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ಸಾಧಾರಣ ರೈತರು ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಸಾಧಾರಣವಾಗಿ ಜ್ವರ, ಮೈಕೈ ನೋವು ಬಂದರೂ ಕೂಡ ಅವನ ಮನೇನ ಮಾರಾಟ ಮಾಡಿ ಆಸ್ಪತ್ರೆಗೆ ದುಡ್ಡು ಕಟ್ಟಬೇಕು, ಈ ಸ್ಥಿತಿ ಇವತ್ತು ಬಂದಿದೆ. ಸಾಹುಕಾರರು, ಮಧ್ಯಮ ವರ್ಗದವರೆಗೂ ಕೂಡ ಇವತ್ತು ಆಸ್ಪತ್ರೆಗಳು ದುಬಾರಿಯಾಗಿದೆ. ಈ ರೀತಿ ನಾವು ನೀರನ್ನು ಹೊಲಸು ಮಾಡಿಕೊಂಡು ರೋಗಗಳನ್ನು ತೂರಿಸ್ಕೊಂಡ್ರೆ ನಮ್ಮ ಮಕ್ಕಳಿಗೆ ನಾವು ಬಿಟ್ಟು ಹೋಗ್ತಕ್ಕಂಥ ₹1,00,000, ₹2,00,000, ₹10,00,000 ಯಾವ ಕೆಲಸಕ್ಕೂ ಬರೋದಿಲ್ಲ. ಆದ್ದರಿಂದ ನಮ್ಮ ಮಕ್ಕಳು ಸುಖವಾಗಿರಬೇಕಾದ್ರೆ ನಾವು ಅವರಿಗೆ ಬಿಟ್ಟು ಹೋಗಬೇಕಾದ್ದು ಶುದ್ಧವಾದಂಥ ತುಂಗಭದ್ರಾ, ಶುದ್ಧವಾದಂಥ ನೀರು, ಶುದ್ಧವಾದಂಥ ಗಾಳಿ, ಅದರ ಮೂಲಕ ದೊರೆಯತಕ್ಕಂಥ ಶುದ್ಧವಾದಂಥ ಆರೋಗ್ಯ. ಅದನ್ನು ನಾವು ಬಿಟ್ಟು ಹೋಗ್ತಾ ಇದ್ದೀವ ಅಂತನ್ನೋ ಪ್ರಶ್ನೆಯನ್ನು ದೊಡ್ಡವರು ನಮ್ಮ ಮಕ್ಕಳ ಮುಖವನ್ನು ನೋಡಿ ನಾವು ಆ ಪ್ರಶ್ನೆಯನ್ನು ಕೇಳ್ಕೋಬೇಕು. ಈ ಮುಂದಿನ ಮಕ್ಕಳ ಭವಿಷ್ಯ ಏನು ಅಂತ ಅನ್ನೋದನ್ನು ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಹಾಗಾಗಿ ಆ ಎಲ್ಲ ಉದ್ದೇಶ, ಜನಜಾಗೃತಿ ಅಂದರೆ ಇದೇನೆ. ಜಲಜಾಗೃತಿ ಅಂದರೆ ನೀರಿನ ಬಗ್ಗೆ ನಾವೆಷ್ಟರ ಮಟ್ಟಿಗೆ ಕಾಳಜಿ ವಹಿಸ್ತಾ ಇದ್ದೀವಿ, ಅದು ಹೇಗೆ ಹೊಲಸಾಗಿದೆ, ಅದರ ಪರಿಣಾಮಗಳೇನು, ಅದನ್ನು ಸರಿ ಮಾಡೋದು ಹೇಗೆ, ಇದ್ರ ಬಗ್ಗೆನೂ ಕೂಡ ಜನಗಳ ಜೊತೆ ನಾವು ಚರ್ಚೆ ಮಾಡಬೇಕು ಅಂಥೇಳಿ ತುಂಗಭದ್ರೆಯನ್ನು ಕುರಿತು ಜನಜಾಗೃತಿ, ಜಲಜಾಗೃತಿ ಅಭಿಯಾನವನ್ನು ಸುಮಾರು 600 ಕಿಲೋಮೀಟರ್, ಬಹುಶಃ ದಕ್ಷಿಣ ಭಾರತ, ನನಗೆ ಉತ್ತರ ಭಾರತದ ಗೊತ್ತಿಲ್ಲ, ದಕ್ಷಿಣ ಭಾರತದಲ್ಲಿ ಒಂದು ನದಿಯ ಉಳಿವಿಗಾಗಿ ಇಷ್ಟು ದೊಡ್ಡ ಪಾದಯಾತ್ರೆಯನ್ನು ಇಷ್ಟು ಕೋಟ್ಯಾಂತರ ಜನಗಳು ಒಟ್ಟಾಗಿ ಸೇರಿ ನಡೆಸ್ತಾ ಇರತಕ್ಕಂಥದ್ದು ಒಂದು ದಾಖಲೆ ಅಂತ ಹೇಳಿ ನನಗಂತೂ ಬಹಳ ಸ್ಪಷ್ಟವಾಗಿ ನನಗೆ ಅನಿಸಿದೆ. ಹಾಗಾಗಿ ಇದರಲ್ಲಿ ನಾವೆಲ್ಲ ಈ ಪುಣ್ಯದ ಕಾರ್ಯದಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ಇದರ ನಮ್ಮ ಡಾಕ್ಟರ್ ಶ್ರೀಪತಿಯವರು ಇದರಲ್ಲಿ ನಾವು ಯಾವ ರೀತಿ ನದಿ ಹೊಲಸಾಗ್ತಾ ಇದೆ ಅದನ್ನು ನಾವು ಹೇಗೆ ಸರಿ ಮಾಡ್ಕೋಬೋದು ಅಂತ ಅನ್ನೋದನ್ನು ಅವರ ಸ್ವಂತ ಅನುಭವದ ನಂತರವೂ ಕೂಡ ಅವರು ಹೇಳ್ತಾರೆ. ಅವ್ರ ಮನೆ ಎಷ್ಟು ಚೆನ್ನಾಗಿದೆ, ಎಷ್ಟು ಪರಿಸರ ಪೂರಕವಾಗಿದೆ ಅಂತಂದರೆ, ಅಮೇರಿಕಾದ ಒಂದು ಈ ಪರಿಸರ ಬಗ್ಗೆ ಇರತಕ್ಕಂಥ ಒಂದು ಸಂಸ್ಥೆ ನ್ಯಾಷನಲ್ ಜಿಯೋಗ್ರಾಫಿಕ್ ಅಂತ ನೀವು ಕೇಳಿರ್ಬೋದು. ನ್ಯಾಷನಲ್ ಜಿಯೋಗ್ರಾಫಿಕ್ನಲ್ಲಿ ಇವರ ಮನೆಯ ಸ್ವಚ್ಛತೆ, ಇವರ ಮನೆ ಹೇಗೆ ನೀರನ್ನು ಕಾಪಾಡ್ಕೋತಾರೆ, ಕಸ ಕಡ್ಡಿಗಳನ್ನು ಹೊರಗಡೆ ಹಾಕದೆ ವಿಲೇವಾರಿ ಮಾಡ್ತಾರೆ, ಆದರ್ಶಮಯವಾದ ಮನೆಯನ್ನು ಹೇಗಿರಬೇಕು ಅಂತನ್ನೋದನ್ನು ಇಡೀ ಪ್ರಪಂಚಕ್ಕೆ ಅವರು 2 ಬಾರಿ ಅದನ್ನು ಬ್ರಾಡ್ಕಾಸ್ಟ್ ಮಾಡಿ ಇದನ್ನು ತಿಳಿಸ್ತಿದ್ದಾರೆ. ಅವರ ಅನುಭವ, ಅವರ ಜ್ಞಾನದ ಕೆಲವು ಮಾತುಗಳನ್ನು ನಾವು ಕೇಳೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.